ಹಾಯ್ ಹಲೋ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ಇದು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಗೌರಿ ಹಬ್ಬನ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬಗಳಿಗಿಂತ ಗೌರಿ ಹಬ್ಬನೇ ಜೋರು. ಯಾಕೆ ಅಂತ ಗೊತ್ತಾಗಬೇಕಾ? ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅಂತೂ ಕೊಡಲೇಬೇಕು. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಟೈಮ್ ಕ್ಲೈಮೇಟ್ ನೋಡಿ ಎಷ್ಟು ಸುಂದರವಾಗಿದೆ. ಈ ಥರ ಎಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಲ್ವಾ? ಸೊ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿದ ತಕ್ಷಣ ನಾನು ಮೊದಲನೇ ಮಾಡೋ ಕೆಲಸ ಅಂದರೆ ಬಾಗಿಲಿಗೆ ನೀರು ಹಾಕಿಬಿಟ್ಟು ರಂಗೋಲಿ ಹಾಕ್ಬೋದು. ಬೆಂಗಳೂರಲ್ಲಿ ಇರಬೇಕಾದ್ರೂ ಇದೇ ನನ್ನ ರುಟೀನ್ ಆಗಿರುತ್ತೆ. ಸೊ ಇವತ್ತು ಬನ್ನಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿನ ಹಾಕಿದ್ದೀನಿ. ಅದು ಹೇಗಾಗಿದೆ ಅಂತ ನೋಡ್ಕೊಂಬನ್ನಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ರಂಗೋಲಿ ಹಾಕ್ಬೇಕಾದ್ರೆ ನನ್ನ ಇಬ್ಬರು ಮಕ್ಕಳು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅದಕ್ಕೆ ಅನಿಸುತ್ತೆ ರಂಗೋಲಿ ಇಷ್ಟು ಚೆನ್ನಾಗಿ ಬಂದಿರೋದು. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಇವತ್ತು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀವಿ. ಇವತ್ತು ಹಬ್ಬ ಆಗಿರೋದ್ರಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಯಾವುದೇ ಅಡುಗೆಯಲ್ಲಿ ಬಳಸಿರೋದಿಲ್ಲ. ಆದ್ದರಿಂದ ಕ್ಯಾರೆಟು, ಬೀನ್ಸು, ಬಟಾಣಿ ಇದೆಲ್ಲ ತರಕಾರಿ ಹಾಕ್ಕೊಂಡು ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮನೇಲಿ ಗೌರಿ ಹಬ್ಬಕ್ಕೆ ಗೌರಿಗೆ ನೈವೇದ್ಯ ಮಾಡೋದು 5 ಥರ ಸೊಪ್ಪುಗಳನ್ನು ಯೂಸ್ ಮಾಡಿಕೊಂಡು ಪಲ್ಯ ಮಾಡಿಬಿಟ್ಟು ಅದನ್ನು ಗೌರಿಗೆ ನೈವೇದ್ಯ ಮಾಡ್ತೀವಿ. ಆದರೆ ಇದರಲ್ಲಿ ಒಂದು ವಿಶೇಷತೆ ಅಂದರೆ ಇದಕ್ಕೆ ಉಪ್ಪನ್ನು ಬಳಸಿರೋದಿಲ್ಲ. ಉಪ್ಪು ಹಾಕ್ತೇನೆ ಮಾಡೋ 5 ಥರ ಸೊಪ್ಪಿನ ಪಲ್ಯನ ನಾವು ಗೌರಿಗೆ ನೈವೇದ್ಯ ಮಾಡ್ತೀವಿ. ಆದ್ದರಿಂದ ಸೊಪ್ಪನ್ನು ಇಲ್ಲಿ ಹೆಚ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮನೇಲಿ ಜಾಸ್ತಿ ಅಡುಗೆ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡೋದು ಅಂದರೆ ತೆಂಗಿನಕಾಯಿ ಅಂತೂ ಮೇನ್ ಇಂಗ್ರೀಡಿಯೆಂಟ್. ಸೊ ಇಲ್ಲಿ ಸಿಹಿ ಕಡವನ್ನು ಮಾಡೋದಕ್ಕೆ ಕೂಡ ನಾವು ಪ್ರಿಪರೇಷನನ್ನು ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ಥರ ಪ್ರಿಪೇರ್ ಮಾಡ್ತೀವಿ. ಸೊ ಸಿಂಪಲ್ಲಾಗಿ ಸೊಪ್ಪಿಗೆ 1-2 ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಂಪಲ್ಲಾಗಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ನಾನು ಹೇಳ್ದಾಗೆ ಇದಕ್ಕೆ ಉಪ್ಪನ್ನು ಹಾಕಿರೋದಿಲ್ಲ. ಸೊ ಸಿಹಿ ಕಡುಬಿಗೋಸ್ಕರ ಈ ಥರ ಕಾಯಿ ತುರಿ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಇದನ್ನು ಯೂಸ್ ಮಾಡಿಕೊಂಡು ಒಂದು ಫಿಲ್ಲಿಂಗನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಹಬ್ಬ ಅಂದಮೇಲೆ ಮನೆಯಲ್ಲಿ ಈ ಥರ ಹೂವಿನ ಅಲಂಕಾರ ಮಾಡದೇ ಇರೋಕ್ಕಾಗತ್ತಾ? ಆದ್ದರಿಂದ ನಮ್ಮ ಮನೆಯವರು ಕೂಡ ಇಲ್ಲಿ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೆ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ತುಂಬ ಸ್ಪೆಷಲ್ ಅಂತ. ಯಾಕೆ ಅಂದರೆ ಗೌರಿ ಹಬ್ಬಕ್ಕೆ ನಾವು ವೈಣ ಪೂಜೆ ಅಂತ ಮಾಡ್ತೀವಿ. ಈ ಪೂಜೆನ ಹೇಗೆ ಮಾಡ್ತೀವಿ ಮತ್ತು ಅದಕ್ಕೆ ಏನೇನೆಲ್ಲ ತಯಾರಿ ಮಾಡ್ಕೊಳ್ತೀನಿ ಅಂತ ನಾನು ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ನಮ್ಮ ಅತ್ತೆ ಸಿಹಿ ಕಡುಬು ಹೇಗೆ ಮಾಡ್ತಾರೆ ಅಂತ ಇಲ್ಲಿ
ತೋರಿಸ್ತಾರೆ. ಈ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ಹಿಟ್ಟನ್ನು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಅರಿಶಿನ ಎಲೆ ಮೇಲೆ ಈ ಥರ ತೆಳುವಾಗಿ ತಟ್ಕೊಂಡು ಅದ್ರ ಒಳಗಡೆ ಕಾಯಿ ತುರಿ ಮತ್ತು ಬೆಲ್ಲ ಹಾಕಿರೋ ಫಿಲ್ಲಿಂಗ್ ಏನಿರುತ್ತಲ್ಲ ಅದನ್ನು ಅದ್ರ ಒಳಗಡೆ ಫಿಲ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಈ ಸಿಹಿ ಕಡುಬು ರೆಡಿ ಆಗುತ್ತೆ. ಮುಖ್ಯವಾಗಿ ಇದರಲ್ಲಿ ಯೂಸ್ ಮಾಡೋದು ಅರಿಶಿನ ಎಲೆ ಯೂಸ್ ಮಾಡೋದ್ರಿಂದ ಕೂಡ ಸುಮಾರಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ಈ ಕಡುಬು ಟೇಸ್ಟ್ ಬರೋದೇ ಈ ಅರಿಶಿನ ಎಲೆ ಯೂಸ್ ಮಾಡೋದ್ರಿಂದ. ಈ ಅರಿಶಿನ ಎಲೆಯಲ್ಲಿ ಈ ಕಡುಬನ್ನು ಇಟ್ಟು ಬೇಯಿಸೋದ್ರಿಂದ ಅದೊಂಥರ ಒಳ್ಳೆ ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಅಂತೂ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ. ಸೊ ಇದನ್ನು ಹಬ್ಬದಲ್ಲಷ್ಟೇ ಅಲ್ಲದೆ ಸುಮಾರು ಸರಿ ನಾವು ಪ್ರತಿ ಸಲ ಎಲ್ಲಾದರೂ ಅರಿಶಿನ ಎಲೆ ಸಿಕ್ಕಿದ್ರೆ ಅದನ್ನು ತಗೊಂಡು ಈ ಕಡುಬನ್ನು ಮಾಡಿಕೊಂಡು ಯಾವಾಗಲೂ ತಿಂತಾ ಇರ್ತೀವಿ. ಅಷ್ಟು ಸಖತ್ತಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಕಡುಬು ಮಾಡಬೇಕಾದ್ರೆ ಒಂದ್ಸಲ ಈ ಬಾಳೆ ಎಲೆ ಬದಲಾಗಿ ಈ ಅರಿಶಿನ ಎಲೆನ ಒಂದ್ಸಲ ಯೂಸ್ ಮಾಡಿಕೊಂಡು ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ಇವಾಗ ನಾವು ಇಲ್ಲಿ ಹೀರೆಕಾಯಿನ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ತಾ ಇದ್ದೀವಿ. ಇದರಲ್ಲೂ ಕೂಡ ಆನಿಯನ್ ಬಳಸಿರೋದಿಲ್ಲ. ಇದರಲ್ಲಿ ಹಸಿಮೆಣಸಿನ್ಕಾಯಿ, ಹೀರೆಕಾಯಿ ಮತ್ತು ಉಪ್ಪು, ಸ್ವಲ್ಪ ಕಾಯಿ ತುರಿ ಇದಷ್ಟನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಸಿಂಪಲ್ಲಾಗಿ ಒಂದು ಪಲ್ಯ ರೆಡಿ ಆಗಿರುತ್ತೆ. ಇವಾಗ ನೋಡಿ, ಇವಾಗೇನು ಫಿಲ್ಲಿಂಗ್ ಎಲ್ಲ ಫಿಲ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಆ ಕಡುಬನ್ನೆಲ್ಲ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು 10ರಿಂದ 15 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಈ ಕಡುಬು ಸಖತ್ತಾಗಿ ರೆಡಿ ಆಗುತ್ತೆ. ಇಲ್ಲಿ ಡಬಲ್ ಬೀನ್ಸ್ ಹಾಕಿಬಿಟ್ಟು ಒಂದು ಸಾಂಬಾರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಬೇಕಾದರೆ ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ನಾನು ಇನ್ ಡೀಟೇಲಾಗಿ ಈ ಸಾಂಬಾರಿಗೆ ಏನೇನು ಹಾಕ್ಬಿಟ್ಟು ಈ ಮಸಾಲೆ ರೆಡಿ ಮಾಡ್ಕೊತೀವಿ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಸೊ ಆದ್ದರಿಂದ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ. ಸೊ ಇವಾಗ ಡಬಲ್ ಬೀನ್ಸ್ ಹಾಕ್ಬಿಟ್ಟು ಸಾಂಬಾರನ್ನು ಮಾಡೋದಕ್ಕೂ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಡಬಲ್ ಬೀನ್ಸ್ ಹಾಕ್ಬಿಟ್ಟು ಸಾಂಬಾರು ಕೂಡ ರೆಡಿ ಆಯಿತು. ಜೊತೆಗೆ ನಾವೇನು ಬೇಯಿಸೋದಕ್ಕೆ ಇಟ್ಟಿದ್ವಲ್ಲ ಸ್ವೀಟ್ ಕಡುಬು, ಅದು ಕೂಡ ರೆಡಿ ಆಯಿತು. ಈ ಲಿಡ್ ಓಪನ್ ಮಾಡ್ತಿದ್ದಂಗೆ ಆ ಅರಿಶಿನ ಎಲೆ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಆವಾಗಲೇ ತಿನ್ನಬೇಕು ಅನಿಸುತ್ತೆ. ಆದರೆ ದೇವರಿಗೆ ನೈವೇದ್ಯ ಮಾಡೋದಲ್ವಾ, ನೈವೇದ್ಯ ಮಾಡಾದ್ಮೇಲೆ ತಿನ್ನಬೇಕು. ಸಿಹಿ ಕಡುಬಿನ ಜೊತೆಗೆ ಈ ಥರ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಈ ಥರ ಬಾಳೆ ಎಲೆಯಲ್ಲಿ ಕೂಡ ಬೇಯಿಸ್ಕೊಂಡು ಇದನ್ನು ಕೂಡ ನಾವು ಗೌರಿಗೆ ನೈವೇದ್ಯ ಮಾಡೋದಕ್ಕೆ ಇಡ್ತೀವಿ. ನಾರ್ಮಲಾಗಿ ಇಡ್ಲಿ ಮಾಡೋದನ್ನು ನೋಡಿರ್ತೀರ. ನಾವು ಈ ಥರ ಬಾಳೆ ಎಲೆಯಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಇಡ್ಲಿಯನ್ನು ಮಾಡಿಕೊಂಡು ಅದನ್ನು ದೇವರಿಗೆ ನೈವೇದ್ಯ ಮಾಡ್ತೀವಿ. ಇದು ಕೂಡ ಇಡ್ಲಿ ಬಾಳೆ ಎಲೆಯಲ್ಲಿ ಬೇಯಿಸಿರೋದ್ರಿಂದ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಅಡುಗೆ ಆಯಿತು. ಇವಾಗ ನಾನು ಬಾಗ್ನಾಗ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವರಿಬ್ಬರು ನನಗಿಂತ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಈ ಥರ ನಾವು ಬಾಗ್ನಕ್ಕೆ ಒಂದು 5 ತೆಂಗಿನಕಾಯಿಗಳನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ರೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀರಲ್ಲಿ ನೆನೆಸ್ಬಿಟ್ಟು ಕ್ಲೀನಾಗಿ ಮೇಲ್ಗಡೆ ಇರೋ ಚಿಪ್ಪನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆ ತೆಂಗಿನಕಾಯಿ ಮೇಲೆ ಈ ಥರ ರಂಗೋಲಿಯನ್ನು ಬರಿಬೇಕು. ಸೊ ಚಾಕ್ ಪೀಸ್ ತೊಗೊಂಡು ಈ ಥರ ತೆಂಗಿನಕಾಯಿ ಮೇಲೆ ಬರಿತಾ ಇದ್ದೀನಿ. ಮಕ್ಕಳದಂತೂ ಒಂದೇ ಗಲಾಟೆ, ನಾನು ಬರಿತೀನಿ ಅಂತ. ಸೊ ಏನೇ ಕೆಲಸ ಮಾಡ್ತೀವಿ ಅಂದ್ರೂ ಮಕ್ಕಳನ್ನ ಕೂರಿಸ್ಕೊಂಡು ಈ ಥರ ಕೆಲಸ ಮಾಡ್ತಾಯಿದ್ರೆ ಎಷ್ಟು ಒಂದೊಂದ್ಸಲ ಖುಷಿಯಾಗುತ್ತೆ. ಅವರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರಲ್ಲ ಅಂತ. ಬಟ್ ಒಂದೊಂದ್ಸಲ ಕೋಪ ಕೂಡ ಬರುತ್ತೆ, ಸುಮ್ಮನೆ ಏನು ಕೆಲಸ ಮಾಡೋದಕ್ಕೂ ಬಿಡೋದಿಲ್ವಲ್ಲ ಅಂತ. ನೋಡಿ, ಅದರಲ್ಲೂ ಇಬ್ಬರು ಜಗಳಾಡ್ತಿದ್ದಾರೆ, ಅವಳು ಅಳ್ತಾನೂ ಇದ್ದಾಳೆ. ಇವಾಗ ಎಲ್ಲ ತೆಂಗಿನಕಾಯಿಗಳಿಗೆ ಈ ಥರ ಚಾಪೀಸ್ ತೊಗೊಂಡು ಡಿಸೈನನ್ನು ಬರ್ಕೊಳ್ತಾ ಇದ್ದೀನಿ. ಇದರಲ್ಲಿ 3 ಕಣ್ಣಿರುತ್ತಲ್ಲ, ಆ 3 ಕಣ್ಣಿಗೂ ಕೂಡ ಒಂದು ಕಣ್ಣಿಗೆ ಅರಿಶಿನ, ಒಂದು ಕಣ್ಣಿಗೆ ಕುಂಕುಮ ಮತ್ತು ಇನ್ನೊಂದು ಕಣ್ಣಿಗೆ ಕಾಡಿಗೆ ಇದನ್ನು ಕೂಡ ಹಚ್ಚಬೇಕು. ಫಸ್ಟು ಎಲ್ಲ ಡಿಸೈನನ್ನು ಬರ್ಕೊಂಡು ಅದಾದಮೇಲೆ ಅರಿಶಿನ ಕುಂಕುಮನ ಅಪ್ಲೈ ಮಾಡ್ತೀನಿ.
ಬಾಗಿನ ತಟ್ಟೆಯಲ್ಲಿ 5 ತೆಂಗಿನಕಾಯಿ, 1 ಸೌತೆಕಾಯಿ ಮತ್ತು ಎಲೆ ಅಡಿಕೆ, ಹೂವು ಇದೆಲ್ಲದನ್ನು ಇಟ್ಬಿಟ್ಟು ಇವಾಗ ನಾವು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬಕ್ಕಿಂತ ಗೌರಿ ಹಬ್ಬನೇ ಜೋರು ಅಂತ ಯಾಕೆ ಹೇಳಿದೆ ಅಂದರೆ, ಈ ಗೌರಿ ಪೂಜೆ ದಿನ ನಾವು ವೈಣ ಪೂಜೆ ಅಂತ ಮಾಡ್ತೀವಿ. ಅದೇ ನಾನು ಬಾಗಿನ ಏನು ತಯಾರು ಮಾಡಿಕೊಂಡು ಇಟ್ಕೊಂಡಿದ್ನಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿಬಿಟ್ಟು ಅದನ್ನು ಈ ರೀತಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದರಲ್ಲಿ 5 ತೆಂಗಿನಕಾಯಿ ಇರುತ್ತೆ. ಆ 5 ತೆಂಗಿನಕಾಯಲ್ಲಿ 1 ಅತ್ತೆಗೆ, 2 ಅಮ್ಮನಿಗೆ ಮತ್ತು 2 ದೇವರಿಗೆ ತೊಗೊಂಡೋಗ್ಬಿಟ್ಟು ಒಡ್ಸ್ಕೊಂಡು ಬರಬೇಕು. ಅದೇ ಈ ವಾಯನ ಪೂಜೆಯ ವಿಶಿಷ್ಟತೆ. ಸೊ ಆದ್ದರಿಂದ ಈ ವಾಯನ ಪೂಜೆ ನಮ್ಮೆಲ್ಲ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್. ಆದ್ದರಿಂದ ನಮಗೆ ಗಣೇಶ ಹಬ್ಬದಕ್ಕಿಂತ ಗೌರಿ ಹಬ್ಬನೇ ತುಂಬ ಸ್ಪೆಷಲ್. ಸೊ ಈ ಪದ್ಧತಿಯನ್ನು ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳು ಪ್ರತಿ ವರ್ಷ ಮಾಡಬೇಕಾಗಿರೋದು ಪದ್ಧತಿ. ಆದ್ದರಿಂದ ನಾನು ನಮ್ಮತ್ತೆ ಇವಾಗ ವಾಯನ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಪೂಜೆ ಮಾಡಾದ್ಮೇಲೆ ಈ ತಟ್ಟೆಯನ್ನು ಹಸ್ಬೆಂಡ್ಗೆ ಕೊಟ್ಟು ಅವರ ಆಶೀರ್ವಾದ ಪಡೆಯೋದು ಕೂಡ ಮುಂಚೆಯಿಂದ ಬಂದಿರೋ ಪದ್ಧತಿ.
ಸೊ ಹಬ್ಬ ಇವಾಗ ಪೂಜೆ ಎಲ್ಲ ಮುಗೀತು, ಹೊಟ್ಟೆ ಅಂತೂ ತಾಳ ಆಗ್ತಾ ಇದೆ, ಈ ಮಕ್ಕಳಿಗೂ ಕೂಡ ತುಂಬಾ ಹಶ್ವಾಗಿದೆ. ಆದ್ದರಿಂದ ಹಬ್ಬ ಅಂದ ತಕ್ಷಣ ನೆನಪರೋದು ಬಾಳೆ ಎಲೆ ಊಟ. ಸೊ ನಾವೆಲ್ಲರೂ ಕೆಳಗಡೆ ಕುತ್ಕೊಂಡ್ಬಿಟ್ಟು ಎಲ್ಲರೂ ಬಾಳೆ ಎಲೆಯಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ. ನಿಮ್ಮ ಮನೇಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಸೊ ನಮ್ಮ ಗೌರಿ ಹಬ್ಬ ಹೀಗಿತ್ತು. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಅಂದರೆ ಗಣೇಶ ಹಬ್ಬದ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ ಮತ್ತು ಎಲ್ಲರೂ ಸಂತೋಷವಾಗಿರಿ. ಜೈ ಶ್ರೀರಾಮ್, ಜೈ ಗೌರಿ ಗಣೇಶ.